ನೋಡಿ, ಬಾಂಗ್ಲಾದೇಶಿ ನುಸುಳುಕೋರರು ಬಂದರು ಅಂತಂದರೆ ಅದು ಮೋದಿ ಸರ್ಕಾರದ BJPಯ ವೈಫಲ್ಯ ಆಗಿರ್ತದೆ. ಕಳೆದ 12-13 ವರ್ಷದಿಂದ ಆಡಳಿತದಲ್ಲಿರುವ ಹೇಗೆ ಬರ್ತಾರೆ? ನಿಮ್ಮದು ಆರ್ಮಿ, ನಿಮ್ಮದು BSF ಇದೆಲ್ಲವನ್ನು ಇಟ್ಟುಕೊಂಡು ನೀವು ಬಾಂಗ್ಲಾದೇಶಿಗರನ್ನು ನುಸುಳಿಕೆ ನೀವು ಅವಕಾಶ ಕೊಡ್ತೀರಿ ಅಂದರೆ ತಪ್ಪು ನಿಮ್ಮದೇ ಹೊರತು ಅವ್ರದ್ದಲ್ಲ. ಹಾಗಾಗಿ ಮತ್ತು ಅವರನ್ನು ಕಂಡುಹಿಡಿಯಲಿಕ್ಕಿರುವಂತಹ ವ್ಯವಸ್ಥೆಗಳಾಗಬೇಕು, ಅವ್ರನ್ನ ಐಡೆಂಟಿಫೈ ಮಾಡುವಂಥ. ಇಲ್ಲಿ ಯಾಕಂದರೆ ಇಲ್ಲಿ ಇಂಟೆಲಿಜೆನ್ಸ್ ಅಂದರೆ ಹೇಳಬೇಕಾಗ್ತದೆ, ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ, ರಕ್ಷಣಾ ವ್ಯವಸ್ಥೆ ಫೇಲ್ಯೂರ್ ಇದೆ, ನಮ್ಮ ಆರ್ಮಿ ವ್ಯವಸ್ಥೆ ಫೇಲ್ಯೂರ್ ಇದೆ. ಇದಕ್ಕೆಲ್ಲ ಹೊಣೆಯನ್ನು ಮೋದಿ ಸರ್ಕಾರ ಹೊರಬೇಕು. ಇಲ್ಲಿ ಯಾವುದೋ ಲೋಕಲ್ ಗೌರ್ಮೆಂಟನ್ನು ಅಥವಾ ಜಿಲ್ಲಾ ಆಡಳಿತವನ್ನು, ಇಲ್ಲಿನ ಲೋಕಲ್ಗಳನ್ನು ನೀವು ಅದನ್ನು ಬೆಟ್ಟು ಮಾಡಿದರೆ ಆಗೋದಿಲ್ಲ. ಮೋದಿ ಸರ್ಕಾರ, ಕೇಂದ್ರದ BJP ಸರ್ಕಾರವೇ ಈ ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರಿರ್ಬೋದು, ಯಾರೇ ಇರ್ಬೋದು, ಅದಕ್ಕೆ ಕಾರಣ ಅವರೇ. ಯಾಕಂದರೆ ಗಡಿಯಲ್ಲಿ ಸಾಕಷ್ಟು ಭದ್ರತೆ ಇದ್ದರೆ ಈ ಸಮಸ್ಯೆ ಬರೋದಿಲ್ಲ, ಉದ್ಭವಿಸೋದೇ ಇಲ್ಲ. ರಾಜ್ಯ ಸರ್ಕಾರಕ್ಕಿಂತ ಈಗ ಕರ್ನಾಟಕದಲ್ಲಿ ಇದು ಏನು ಗಡಿಯಲ್ಲಿ ಚೆಕ್ ಪೋಸ್ಟ್ ಇರೋದಿಲ್ಲ. ಅಂದರೆ ಈ ರೀತಿಯಾದಂಥ ಸ್ಕ್ರೀನಿಂಗ್ ಮಾಡುವಂಥ ಒಂದು ದಿವಸಕ್ಕೆ ಕರ್ನಾಟಕ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ. ಬಾಂಗ್ಲಾದೇಶಿ ಬರೋದು ಎಲ್ಲಿಂದ? ಬಾಂಗ್ಲಾದೇಶದಿಂದ ಬರ್ತಾರೆ, ಗಡಿಯಿಂದ ಬರ್ತಾರೆ. ಅಲ್ಲಿ ಇವರನ್ನು ಸ್ಕ್ರೀನಿಂಗ್ ಮಾಡುವಂಥ, ತಡೆಯುವಂಥ ವ್ಯವಸ್ಥೆ ಮಾಡದೆ ನೀವು ರಾಜ್ಯಗಳನ್ನು ದೂರಿದರೆ ಏನೂ ಪ್ರಯೋಜನ ಇಲ್ಲ. ಹಾಗಿದ್ರೂ ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಅಂತಹ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರಾದರೂ ಇದ್ದರೆ ಅದನ್ನು ಸರ್ಕಾರ, ಇಲ್ಲಿ ಯಾವುದೋ ಸಂಘ ಸಂಸ್ಥೆಗಳು ಇವರು ಹೋಗೋದಲ್ಲ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥಿತವಾಗಿ ಪರಿಶೀಲನೆ ಮಾಡಬೇಕು. ಆ ರೀತಿ ಯಾರು ಇದ್ದರೆ ಅವ್ರನ್ನ ಡಿಪಾರ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬಾಂಗ್ಲಾದೇಶಿಗಳು ಅಂತ ಹೇಳಿ ಇಲ್ಲಿ ವೆಸ್ಟ್ ಬೆಂಗಾಲಿಂದ ಬಂದವರಿದ್ದಾರೆ, ಅವ್ರು ಇದು ಮಾತಾಡ್ತಾರೆ. ಅದೇ ರೀತಿ ಅಸ್ಸಾಮು, ಜಾರ್ಖಂಡ್ ಇಲ್ಲಿಂದ ಬಂದವರು ವಲಸೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗೆ ಖಂಡಿತ ಆಗಬಾರ್ದು. ಯಾವ ಸಂಘಟನೆಗಳಿಗೂ ಯಾವ ವ್ಯಕ್ತಿಗಳಿಗೂ ಅವಕಾಶ ಕೊಡಬಾರ್ದು. ಆ ರೀತಿಯಾದಂಥ ಸ್ಕ್ರೀನಿಂಗ್ ಏನಾದರೂ ಇದ್ದರೆ ಅದನ್ನು ಜವಾಬ್ದಾರಿನ ಕೊಡಬೇಕಾಗೋದು ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಆಂತರಿಕ ಭದ್ರತಾ ವಿಭಾಗ.